ಮೆಟ್ರೋ ಪ್ರಯಾಣ ದರದಲ್ಲಿ ಭಾರೀ ಏರಿಕೆ, ಪ್ರಯಾಣಿಕರ ಆಕ್ರೋಶ, ಕಾಂಗ್ರೆಸ್ ಬಿಜೆಪಿ ಆರೋಪ ಪ್ರತ್ಯಾರೋಪ, ಬೆಲೆ ಇಳಿಕೆ ಮಾಡುವಂತೆ ಬಿಎಂಆರ್ಸಿಎಲ್ಗೆ ಸೂಚಿಸಿದ ಮುಖ್ಯಮಂತ್ರಿಗಳು, ಮೂಗಿಗೆ ತುಪ್ಪ ಸವರಿದ ಬಿಎಂಆರ್ಸಿಎಲ್. ಶಮನವಾಗದ ಬಿಜೆಪಿ ಭಿನ್ನಮತ, ಕೇಂದ್ರದ ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಡೋಂಟ್ ಕೇರ್. ಮೈಸೂರಿನ ಉದಯಗಿರಿಯಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಿದ ವ್ಯಕ್ತಿ, ಉದ್ರಿಕ್ತರಿಂದ ಪೊಲೀಸ್ ಠಾಣೆಗೆ ಮುತ್ತಿಗೆ, ರಾಜಕೀಯ ಆರೋಪ ಪ್ರತ್ಯಾರೋಪ. ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ, ರಾಷ್ಟ್ರಮಟ್ಟದಲ್ಲಿ ಟ್ರಂಪ್ 2ನೇ ಅವಧಿಗೆ ಅಧ್ಯಕ್ಷರಾದ ಬಳಿಕ ಮೊದಲ ಬಾರಿ ಅಮೆರಿಕಾಗೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ರು. 2 ದಿನಗಳ ಈ ಭೇಟಿಯಲ್ಲಿ ಹಲವು ದ್ವಿಪಕ್ಷೀಯ ಮಾತುಕತೆಗಳ ಜೊತೆಗೆ ಕೆಲವು ಪ್ರಶ್ನೆಗಳು ಕೂಡ ಮೂಡಿವೆ. ಅಲ್ಲಿನ ಮಾಧ್ಯಮದ ಪ್ರತಿನಿಧಿಯ ಅದಾನಿ ಬಗೆಗಿನ ಪ್ರಶ್ನೆಗೆ ಉತ್ತರಿಸಿದ ನರೇಂದ್ರ ಮೋದಿ ಅವರು ವಸುದೈವ ಕುಟುಂಬಕಂ ಅಂತ ಉತ್ತರಿಸಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ನಮ್ಮ ಮೆಟ್ರೋ ನಮ್ಮ ಹೆಮ್ಮೆ ಅಂತಿದ್ದ ದಿನಗಳಿದ್ವು. ಬೆಂಗಳೂರಿನ ಪ್ರತಿ ಮೂಲೆಗೆ ಮೆಟ್ರೋ ವಿಸ್ತರಿಸೋ ಗುರಿಯೊಂದಿಗೆ ಬಿಎಂಆರ್ಸಿಎಲ್, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೆಲಸ ಮಾಡ್ತಿವೆ. ಆದರೆ ಈ ವಾರ ಮೆಟ್ರೋ ಪ್ರಯಾಣಿಕರು ದಂಗಾಗೋ ಹಾಗೆ ಮಾಡಿದ್ದು ಅದರ ದರ ಏರಿಕೆ. 47% ಹೆಚ್ಚಿದ ಅದರ ದರ ಪ್ರಯಾಣಿಕರನ್ನ ಕಂಗೆಡಿಸಿತು. ಕೆಲವು ಕಡೆ ಡಬಲ್ ಏರಿಕೆನೂ ಆಗಿದೆ. ಈ ಅಸಾಮಾನ್ಯ ಮತ್ತು ಅವೈಜ್ಞಾನಿಕ ದರ ಏರಿಕೆ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣ ಆಯಿತು. ಒಂದೇ ದಿನದಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಇಳಿಕೆ ಕಂಡುಬಂತು ಮತ್ತು ಅದೇ ಸಮಯದಲ್ಲಿ ಬಿಎಂಟಿಸಿ ಪ್ರಯಾಣಿಕರ ಸಂಖ್ಯೆ ಏರಿತು. ಸ್ಪಷ್ಟವಾಗಿ ಮೆಟ್ರೋ ಪ್ರಯಾಣಿಕರು ಅನಿವಾರ್ಯವಾಗಿ ಬಿಎಂಟಿಸಿ ಕಡೆ ಮುಖ ಮಾಡಿದ್ದು ಕಂಡುಬಂತು. ಈ ನಡುವೆ ಬೆಲೆ ಏರಿಸಿದ ಯಾರು ಅನ್ನೋ ಪ್ರಶ್ನೆಗೆ ರಾಜಕೀಯ ಪಕ್ಷಗಳು ಉತ್ತರಿಸದೆ ರಾಜ್ಯ ಕೇಂದ್ರದ ಮೇಲೆ, ಕೇಂದ್ರ ರಾಜ್ಯದ ಮೇಲೆ ಆರೋಪ ಹೊರಿಸಿದ್ವು. ಸಾಲದೇ ಇದ್ದಿದ್ದಕ್ಕೆ ಎರಡೂ ಪಕ್ಷಗಳು ಪ್ರತಿಭಟನೆ ಮಾಡಿದ್ವು. ಆದರೆ ಯಾರ ವಿರುದ್ಧ ಪ್ರತಿಭಟನೆ ಅನ್ನೋ ಸ್ಪಷ್ಟತೆ ಬಹುಶಃ ಇಬ್ಬರಿಗೂ ಇದ್ದಂತಿರಲಿಲ್ಲ. ಕೊನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಎಂಆರ್ಸಿಎಲ್ ಎಂಡಿಯವರಿಗೆ ದರ ಪರಿಷ್ಕರಣೆ ಮಾಡುವಂತೆ ಸೂಚಿಸಿದ ನಂತರ ನಾಮಕಾವಸ್ಥೆಗೆ ದರ ಇಳಿಕೆ ಆಗಿದೆ. 70ಕ್ಕಿಂತ ಮೇಲ್ಪಟ್ಟ ದರದಲ್ಲಿ 30% ಇಳಿಕೆ ಮಾಡಲಾಗಿದೆ. ಆದರೆ ಈ ದರ ಇಳಿಕೆಯಿಂದ ಪ್ರಯಾಣಿಕರಿಗೆ ಲಾಭವಾಗುವ ಅಥವಾ ಅವರಿಗೆ ಸಮಾಧಾನ ಆಗುವ ಅಂಶಗಳಿಲ್ಲ. ಮೊದಲಿಗೆ ಈ ರಾಜಕೀಯ ಪಕ್ಷಗಳ ಇಬ್ಬಗೆಯ ನೀತಿ ಬಗ್ಗೆ ನಾವು ಮಾತಾಡೋದಾದರೆ, ಬಿಜೆಪಿ ಸಂಸದ ಪಿಸಿ ಮೋಹನ್ ಈ ದರ ಏರಿಕೆಗಿಂತ ಮುಂಚೆ ಮೆಟ್ರೋ ದರ ಏರಿಕೆಗೆ ಚಿಂತನೆ ನಡೆದಿದೆ. ಫೆಬ್ರವರಿ 1ರಿಂದಲೇ ದರ ಏರಿಕೆ ಆಗಬೇಕಿತ್ತು. ಆದರೆ ಇದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ದರ ಏರಿಕೆಯನ್ನ ನರೇಂದ್ರ ಮೋದಿ ಸರ್ಕಾರ ತಡೆ ಹಿಡಿದಿದೆ. ದರ ಏರಿಕೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುವಂತೆ ಬಿಎಂಆರ್ಸಿಎಲ್ಗೆ ಸೂಚಿಸಿದ್ದಾರೆ. ದೊಡ್ಡ ಗೆಲುವಿದು ಅಂತ ತಮ್ಮ ಬೆನ್ನನ್ನು ತಾವೇ ತಟ್ಕೊಂಡಿದ್ರು. ಆದರೆ ಯಾವಾಗ ದರ ಏರಿಕೆ ಆಯಿತು ಆಗ ಬಿಜೆಪಿಗರು ಇದು ರಾಜ್ಯ ಸರ್ಕಾರದ ಕ್ರಮ ಅಂತ ಬೊಬ್ಬೆ ಹೊಡೆಯೋಕೆ ಶುರು ಮಾಡಿದ್ರು. ಇತ್ತ ಕಡೆಯಲ್ಲಿ ರಾಜ್ಯ ಸರ್ಕಾರ ತಮ್ಮ ಕೈಯಲ್ಲಿ ಯಾವುದೂ ಇಲ್ಲ, ದರ ನಿಗದಿಗೆ ಕಮಿಟಿ ರಚನೆ ಮಾಡಿದ್ದು ಕೇಂದ್ರ ಸರ್ಕಾರ, ಮೆಟ್ರೋ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ, ಅವರೇ ಜವಾಬ್ದಾರರು ಅಂತ ಹೇಳ್ತು. ಪ್ರಯಾಣಿಕರು ತಾವು ಯಾರ ಬಳಿ ತಮ್ಮ ದೂರು ದುಮ್ಮಾನವನ್ನು ಹೇಳ್ಕೊಳ್ಬೇಕು ಅಂತ ಪೇಚಿಗೆ ಸಿಲ್ಕೊಂಡ್ರು. ಮೆಟ್ರೋ ನಿರ್ವಹಣೆಗಾಗಿಯೇ ಕೇಂದ್ರ ಮತ್ತು ರಾಜ್ಯ ಒಟ್ಟಿಗೆ ಸೇರಿ ಬಿಎಂಆರ್ಸಿಎಲ್ ಅನ್ನ ಮಾಡಿತ್ತು. ಇಲ್ಲಿ ಇಬ್ಬರದ್ದೂ ಪಾಲುದಾರಿಕೆ ಇದೆ. ದರ ಪರಿಷ್ಕರಣೆಗೆ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸಮಿತಿ ರಚನೆ ಆಗಿದ್ರೂ ಅಲ್ಲೂ ರಾಜ್ಯ ಮತ್ತು ಕೇಂದ್ರದ ಪ್ರತಿನಿಧಿಗಳಿದ್ದಾರೆ. ಇತ್ತ ಬಿಎಂಆರ್ಸಿಎಲ್ ಅಧ್ಯಕ್ಷರು ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿಗಳು. ಹೀಗಿದ್ದು ತಮಗೆ ಗೊತ್ತಿಲ್ಲ ಅಂತ ಬಿಜೆಪಿಯವರು ಹೇಳಿದ್ರೆ ಅದನ್ನು ನಾವು ನಂಬೋಕ್ಕಾಗತ್ತಾ? ಇನ್ನು ರಾಜ್ಯದ ಪ್ರತಿನಿಧಿಗಳು ಇರುವಾಗ ರಾಜ್ಯ ಸರ್ಕಾರ ತನ್ನ ಪಾತ್ರ ಇಲ್ಲ ಅಂತ ಹೇಗೆ ಹೇಳುತ್ತೆ? ಇನ್ನು ಎರಡನೇದು ಸಾರ್ವಜನಿಕ ಸಾರಿಗೆ ವಿಚಾರದ್ದು. ಯಾವುದೇ ದೇಶದಲ್ಲಿ ಸಾರ್ವಜನಿಕ ಸಾರಿಗೆ ಜನಸಾಮಾನ್ಯರ ಕೈಗೆಟುಕುವ ದರದಲ್ಲಿ ಇರಬೇಕು. ಅವರಿಗೆ ಹೊರೆ ಆಗದಂತೆ ಸಾರಿಗೆ ಸೇವೆಯನ್ನು ನೀಡುವುದೇ ಸರ್ಕಾರದ ಕರ್ತವ್ಯ ಆಗಿದೆ. ಆದರೆ ಇಲ್ಲೇನಾಗ್ತಿದೆ? 10,000 ರೂಪಾಯಿ ದುಡಿಯೋ ವರ್ಗ ದಿನಕ್ಕೆ ಕನಿಷ್ಠ 150 ರೂಪಾಯಿ ಮೆಟ್ರೋ ದರಕ್ಕೇನೆ ವೆಚ್ಚ ಮಾಡಿದ್ರೆ ಅವ್ರು ಬದುಕೋದಕ್ಕೆ ಸಾಧ್ಯನಾ? ಟ್ರಾಫಿಕ್ ಕಿರಿಕಿರಿ, ಸಮಯವನ್ನು ಉಳಿಸ್ಬೇಕು ನಿಜ, ಆದರೆ ಅದಕ್ಕೆ ಅವ್ರ ಜೇಬನ್ನು ಉಳಿಸ್ಬೇಕಲ್ವಾ? ದಿನಕ್ಕೆ 100 ರೂಪಾಯಿಂದ 200 ರೂಪಾಯಿ ಮೆಟ್ರೋ ಪ್ರಯಾಣಕ್ಕೆ ಮೀಸಲಿಡುವ ಯಾವುದೇ ವ್ಯಕ್ತಿ ಅದರ ಬದಲು ಸೆಕೆಂಡ್ ಹ್ಯಾಂಡ್ 2 ವೀಲರ್ ತಗೊಳ್ಳೋದೇ ಲಾಭ ಅಂತ ಯೋಚನೆ ಮಾಡೋದಿಲ್ವಾ? ಸೆಕೆಂಡ್ ಹ್ಯಾಂಡ್ ಬಿಟ್ಬಿಡಿ, ಈಗಿನ ಮೆಟ್ರೋ ದರವನ್ನು ನೋಡ್ತಾ ಇದ್ರೆ ಹೊಸದನ್ನೇ ತಗೋಬಹುದು. ಈ ಪರಿ ದರ ಏರಿಕೆ ಮಾಡಿ ಯಾವ ಸಾರ್ವಜನಿಕ ಸಾರಿಗೆಯನ್ನು ಸರ್ಕಾರಗಳು ಉತ್ತೇಜನ ಮಾಡ್ತಿದ್ದಾವೋ ಗೊತ್ತಿಲ್ಲ. ಹೌದು, ನಮ್ಮ ಮೆಟ್ರೋ ನಿರ್ವಹಣೆ, ಸ್ವಚ್ಛತೆ, ಸೇವೆ ಎಲ್ಲವೂ ಚೆನ್ನಾಗಿದೆ ನಿಜ. ಆದರೆ ನಿಮ್ಮ ದರವನ್ನು ತಾಳುವ ಶಕ್ತಿ ನಮ್ಮ ಜನಕ್ಕಿದೆಯಾ? ಮಧ್ಯಮ ವರ್ಗ ಸಂಪೂರ್ಣ ಅವಲಂಬಿತ ಆಗಿರೋ ಮೆಟ್ರೋ ಮೇಲ್ಮಧ್ಯಮ ವರ್ಗಕ್ಕೆ ಮೀಸಲಿಡುವಂತೆ ಕಾಣ್ತಾ ಇದೆ. ಈಗಾಗಲೇ ವಿಮಾನ ಪ್ರಯಾಣ ಶ್ರೀಮಂತರಿಗೆ ಅಂತಾನೇ ಇದೆ, ಬಸ್ ಮತ್ತು ರೈಲ್ ಪ್ರಯಾಣ ಬಡವರಿಗಂತಾನೇ ಇದೆ. ಈಗ ನಮ್ಮ ಮೆಟ್ರೋ ಮೇಲ್ಮಧ್ಯಮ ವರ್ಗಕ್ಕೆ. ಹೀಗೆ ಸಾರಿಗೆಯನ್ನು ವರ್ಗದ ಆಧಾರದಲ್ಲಿ ವಿಂಗಡಿಸುವ ಕೆಲಸ ಬಹಳ ವ್ಯವಸ್ಥಿತವಾಗಿಯೇ ನಡೀತಿರುವಂತಿದೆ. ಇನ್ನು ಮೂರನೇ ವಿಚಾರ, ಚುನಾಯಿತ ಸರ್ಕಾರಗಳ ವೈಫಲ್ಯ ಮತ್ತು ಜಾಣ ನಡೆ. ನೀವು ಗಮನಿಸಿರ್ಬೋದು, ವಿದ್ಯುತ್ ದರ ಏರಿಕೆ ಆಯಿತು ಅಂತಂದರೆ ಕೆಇಆರ್ಸಿ ಮಾಡಿದ್ದು ಅಂತ ಹೇಳ್ತಾರೆ. ನೀರಿನ ದರ ಆದರೆ BWSSB ಮಾಡಿದ್ದು ಅಂತಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದರೆ ಅದನ್ನು ತೈಲ ಕಂಪನಿಗಳು ಮಾಡಿದ್ದು ನಾವಲ್ಲ ಅಂತ ಸರ್ಕಾರ ನಡೆಸೋರು ಹೇಳೋದನ್ನು ನೀವು ಕೇಳೇ ಇರ್ತೀರಿ. ಹಾಗಾದರೆ ಜನ ಆಡಳಿತ ನಡೆಸಿ ಅಂತ ಸರ್ಕಾರಗಳನ್ನು ಯಾಕೆ ಚುನಾಯಿಸಬೇಕು? ತಮ್ಮ ಪ್ರತಿನಿಧಿಗಳನ್ನು ಯಾಕೆ ಆರಿಸ್ಬೇಕು ಅವರು?
ಈ ಯಾವುದೇ ಸರ್ಕಾರ ಸ್ಥಾಪಿತ ಸಂಸ್ಥೆಯೊಳಗೆ ಜನಪ್ರತಿನಿಧಿಗಳ ಭಾಗವಹಿಸುವಿಕೆ ಯಾಕಿಲ್ಲ? ಅಧಿಕಾರಿಗಳು ಉದ್ಯಮಿಗಳು ಕೂತು ಜನರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾರ? ಅಥವಾ ಬೆಲೆಯನ್ನು ಏರಿಸುವಾಗ ಜನರ ಕಷ್ಟಗಳು ಇವರಿಗೆ ಅರ್ಥ ಆಗತ್ತಾ? ಹೋಗ್ಲಿ, ಅದು ಅವರಿಗೆ ಮುಖ್ಯ ಆಗತ್ತಾ? ಖಂಡಿತ ಆಗೋದಿಲ್ಲ. ಸರ್ಕಾರಗಳೇ ತಮ್ಮ ಕೆಲಸವನ್ನ ಸುಲಭವಾಗಿಸೋಕೆ ಇವುಗಳನ್ನು ರಚನೆ ಮಾಡೋದು, ಕೊನೆಗೆ ಇವರೇ ಅವ್ರ ಮೇಲೆ ಗೂಬೆ ಕೂರಿಸೋದು. ಅಸಲಿಗೆ ಏನಾಗ್ತಿದೆ, ಯಾರು ಮಾಡ್ತಿದ್ದಾರೆ ಅಂತ ಜನಕ್ಕೆ ಅರ್ಥವೇ ಆಗಬಾರ್ದು. ಹಾಗಿದೆ ಈ ಸರ್ಕಾರಗಳ ನಡೆ. ಯಾವ ಸರ್ಕಾರಿ ಯೋಜನೆಗಳು ಜನಸ್ನೇಹಿ ಆಗಿರದೆ ಜನರ ರಕ್ತ ಹೀರೋ ಆಗಿರುತ್ತೋ ಅವುಗಳು ಬಹಳ ಕಾಲ ನಡೆಯೋದಿಲ್ಲ. ಹೀಗೆ ಆದರೆ ದೆಹಲಿಯಂತೆ ಮುಂಬರುವ ದಿನಗಳಲ್ಲಿ ರಾಜಕೀಯ ಪಕ್ಷಗಳು ಮೆಟ್ರೋ ಪ್ರಯಾಣ ಉಚಿತ ಯೋಜನೆಯನ್ನ ಪಕ್ಷದ ಪ್ರಣಾಳಿಕೆಯಲ್ಲಿ ಸೇರಿಸಬೇಕಾಗತ್ತೆ. ಇನ್ನು ರಾಜ್ಯ ಬಿಜೆಪಿ ಭಿನ್ನಮತ ಬಣ ಬಡಿದಾಟ ಮುಗಿಯುವಂತೇನೇ ಕಾಣ್ತಿಲ್ಲ. ಎರಡೆರಡು ಬಾರಿ ದೆಹಲಿ ದಂಡಯಾತ್ರೆ ಮಾಡಿದ ಯತ್ನಾಳ್ಗೆ ಕೊನೆಗೆ ಸಿಕ್ಕಿದ್ದು 2ನೇ ಬಾರಿ ಶೋಕಾಸ್ ನೋಟಿಸ್. 72 ಗಂಟೆ ಗಡುವು ನೀಡಿ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಯತ್ನಾಳ್ ನೋಟಿಸ್ಗೆ ಕ್ಯಾರೆ ಅಂದಿಲ್ಲ. ನನಗೆ ನೋಟಿಸ್ ಸಿಕ್ಕಿಲ್ಲ, ಸಿಕ್ಕರೂ ನಾನು ಉತ್ತರಿಸೋದಿಲ್ಲ, ಇದಕ್ಕೆಲ್ಲ ಹೆದರೋ ಮಗ ನಾನಲ್ವೇ ಅಲ್ಲ ಅಂತ ಸವಾಲೆಸ್ತಿದ್ದಾರೆ. ಇತ್ತ ಕಡೆಗೆ ವಿಜೇಂದ್ರ ಕೂಡ ಆತ್ಮವಿಶ್ವಾಸದಲ್ಲೇ ಇದ್ದಾರೆ. ಕಾರ್ಯಕರ್ತರಂತೂ ಇದಂತೂ ಮುಗಿಯೋ ಹಾಗೆ ಕಾಣ್ತಿಲ್ಲ ಅಂತ ಪೆಚ್ಚಾಗಿರೋದಂತೂ ಸುಳ್ಳಲ್ಲ. ಒಂದು ಧರ್ಮದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕೋದು, ಅದನ್ನು ವಿರೋಧಿಸಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದು, ಕಲ್ಲೆಸೆಯೋದು, ಇದು ರಾಜ್ಯದಲ್ಲಿ ಒಂಥರ ಅಭ್ಯಾಸನೇ ಆಗ್ಬಿಟ್ಟಂತಿದೆ. ಹುಬ್ಬಳ್ಳಿಯಲ್ಲಿ, ಡಿಜೆ ಹಳ್ಳಿ, ಕೆಜೆ ಹಳ್ಳಿಯಲ್ಲಿ, ಉತ್ತರ ಕನ್ನಡದ ಪರೇಶ್ ಮೆಸ್ತ ಪ್ರಕರಣದ ನಂತರ ಈ ವಾರ ಮೈಸೂರಿನ ಉದಯಗಿರಿಯಲ್ಲಿ ಇದೇ ರೀತಿ ನಡೆದಿದೆ. ಇಲ್ಲಿ ವ್ಯಕ್ತಿಯೊಬ್ಬ ರಾಹುಲ್ ಗಾಂಧಿ, ಕೇಜ್ರಿವಾಲ್, ಅಖಿಲೇಶ್ ಯಾದವ್ ಚಿತ್ರ ಬಳಸಿ ಅಲ್ಲಿ ಪ್ರವಾದಿ ಮೊಹಮ್ಮದರ ಬಗ್ಗೆ ಅವಹೇಳನಕಾರಿಯಾದ ಪೋಸ್ಟ್ ಅನ್ನ ಮಾಡಿದ್ದ. ಈ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಂತ ಉದಯಗಿರಿ ಪೊಲೀಸರು ಆರೋಪಿಯನ್ನ ಬಂಧಿಸಿ ಠಾಣೆಗೆ ಕರೆತಂದಿದ್ರು. ವಿಚಾರ ತಿಳಿದ ಸಮುದಾಯದ ಅನೇಕರು ಠಾಣೆ ಬಳಿ ಜಮಾಯಿಸಿದ್ರು. ಗುಂಪು ಸೇರಿದಾಗ ಪೊಲೀಸ್ ಮತ್ತು ಗುಂಪಿನ ನಡುವೆ ಮಾತಿನ ಚಕಮಕಿ ನಡೆದಿದೆ. ನಂತರ ಯಥಾ ಪ್ರಕಾರ ಕಲ್ಲು ತೂರಾಟ, ಹಲ್ಲೆ ಘಟನೆಯಲ್ಲಿ 7 ಪೊಲೀಸರಿಗೆ ಗಾಯಗಳಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸ್ ವಾಹನಕ್ಕೂ ಹಾನಿಯಾಗಿದೆ. ಪ್ರಕರಣದ ಸಂಬಂಧ ರಾಜಕೀಯ ಆರೋಪ ಪ್ರತ್ಯಾರೋಪ ಜೋರಾಗಿ ನಡೆದಿದೆ. ಬಿಜೆಪಿ ಎಂದಿನ ಶೈಲಿಯಲ್ಲೇ ತಾಲಿಬಾನ್ ಸರ್ಕಾರ ಇದು ಅಂತ ಹೇಳಿದೆ, ತುಷ್ಟೀಕರಣ ಮಾಡಿದ್ದೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಿದೆ. ಮತ್ತೊಂದು ಕಡೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕುಮ್ಮಕ್ಕೆ ಇದಕ್ಕೆಲ್ಲ ಕಾರಣ, ಇದೆಲ್ಲದರ ಹಿಂದಿರೋದು ಅವರೇ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಸಮಾಜವನ್ನ ಒಡೆಯೋಕೆ, ಕೋಮು ಸಂಘರ್ಷವನ್ನ ಉಂಟು ಮಾಡೋಕೆ, ಶಾಂತಿ ಕದಡೋಕೆ ಮತ್ತು ಅದರಿಂದ ಲಾಭ ಪಡೆಯೋಕೆ ನಾಯಕರು ಅಂತ ಅನ್ಸ್ಕೊಂಡವರು ಮತ್ತು ಪಕ್ಷ ಇರಬಹುದು ಮತ್ತು ಇರ್ತವೆ. ಆದರೆ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ಜವಾಬ್ದಾರಿ ಏನು? ಸದ್ಯಕ್ಕೆ ಯಾವುದೇ ಅನಾಹುತ ಆಗದಂತೆ ಉದಯಗಿರಿ ಪೊಲೀಸರು ತಡೆದಿದ್ದಾರೆ. ಕಲ್ಲು ತೂರಾಟ ಮಾಡಿ ದಾಂಧಲೆ ಮಾಡಿದವರ ಮೇಲೆ ಪ್ರಕರಣವನ್ನು ದಾಖಲಿಸಿ ಈಗಾಗಲೇ ಹಲವರನ್ನ ಬಂಧಿಸಲಾಗಿದೆ. ಇದೊಂದು ಕೆಟ್ಟ ಪರಂಪರೆ. ಯಾವುದೇ ಧರ್ಮದ ಅವಹೇಳನ ಮಾಡುವುದು ಅಕ್ಷಮ್ಯ ಅಪರಾಧ. ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳೋಕೆ ಕಾನೂನಿದೆ, ಪೊಲೀಸರಿದ್ದಾರೆ. ಅಷ್ಟಕ್ಕೂ ಅವರು ತೆಗೆದುಕೊಳ್ಳುವ ಕ್ರಮ ಸರಿ ಇಲ್ಲ ಅಂತಾನೂ ಅನ್ನಿಸಿದಾಗ ಶಾಂತಿಯುತವಾಗಿ ಪ್ರತಿಭಟಿಸುವ ಹಕ್ಕು ಕೂಡ ಇದೆ. ಈ ನೆಲದ ಕಾನೂನು ಇಷ್ಟೆಲ್ಲ ನೀಡಿರುವಾಗ ಕಾನೂನು ಕಾಪಾಡುವ ಪೊಲೀಸರು ಮತ್ತು ಠಾಣೆಯನ್ನೇ ಜಖಂ ಮಾಡೋರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಆಗಲೇಬೇಕು. ಇಲ್ಲದೇ ಇದ್ರೆ ಈ ಕೆಟ್ಟ ಪರಂಪರೆ ಮುಂದುವರಿಯುತ್ತೆ. ರಾಜಕೀಯ ಪಕ್ಷಗಳು ತಮ್ಮ ತುಷ್ಟೀಕರಣದ ರಾಜಕಾರಣ ಮಾಡೋದ್ರಿಂದ ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕುಸಿಯುವಂತೆ ಮಾಡ್ತಿದ್ದಾರೆ. ಉತ್ತರ ಕನ್ನಡದ ಪರೇಶ್ ಮೆಸ್ತ ಪ್ರಕರಣದಲ್ಲಿ ಬಿಜೆಪಿ ನಾಯಕರನ್ನು ಒಳಗೊಂಡಂತೆ ಸಂಘದ ಕಾರ್ಯಕರ್ತರು ಕಲ್ಲು ತೂರಾಟ ನಡೆಸಿದ್ರು. ಪೊಲೀಸ್ ಅಧಿಕಾರಿ ನಿಂಬಾಳ್ಕರ್ ವಾಹನವನ್ನ ಜಖಂ ಮಾಡಿದ್ರು. ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ನಷ್ಟ ಮಾಡಿದ್ರು. ಕೊನೆಗೇನಾಯ್ತು? ಬಿಜೆಪಿ ಸರ್ಕಾರ ದಾಂಧಲೆ ಮಾಡಿದವರ ಮೇಲಿನ ಪ್ರಕರಣವನ್ನ ವಾಪಸ್ ಪಡಿತು. ಇನ್ನು ಹುಬ್ಬಳ್ಳಿಯಲ್ಲಿ ಮತಾಂಧನೊಬ್ಬನ ವಾಟ್ಸಪ್ ಸ್ಟೇಟಸ್ನಿಂದಾಗಿ ಅಲ್ಪಸಂಖ್ಯಾತ ಸಮುದಾಯದವರು ಅವನನ್ನ ತಮಗೊಪ್ಪಿಸಿ ಅಂತ ಠಾಣೆಗೆ ಕಲ್ಲು ತೂರಿದ್ರು, ವಾಹನವನ್ನ ಜಖಂ ಮಾಡಿದ್ರು. ಇಲ್ಲೇನಾಯ್ತು? ಕಾಂಗ್ರೆಸ್ ಸರ್ಕಾರ ಪ್ರಕರಣ ವಾಪಸ್ ಪಡೆಯೋ ನಿರ್ಧಾರ ಮಾಡಿತು. ಶಾಂತಿಯುತವಾಗಿ ಮಾಡುವಂತ ರೈತರ, ಕಾರ್ಮಿಕರ, ಮಹಿಳೆಯರ, ಕನ್ನಡ ಪರ ಹೋರಾಟಗಾರರ ಹಕ್ಕಿನ ಹೋರಾಟದ ಪ್ರಕರಣಗಳನ್ನು ವಾಪಸ್ ಪಡೆದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಆದರೆ ಇಂತಹ ದಾಂಧಲೆ ಮಾಡಿ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡುವ ಯಾರೇ ಆದರೂ, ಯಾವ ಧರ್ಮದವರೇ ಆದರೂ ಅವರ ವಿರುದ್ಧ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಇನ್ನು ಈ ವಾರ ಪ್ರಧಾನಿ ನರೇಂದ್ರ ಮೋದಿ ಅವರು 2 ದಿನದ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ರು. ಡೊನಾಲ್ಡ್ ಟ್ರಂಪ್ 2ನೇ ಅವಧಿಗೆ ಅಧ್ಯಕ್ಷರಾದ ನಂತರ ಉಭಯ ನಾಯಕರು ಮೊದಲ ಬಾರಿ ಭೇಟಿಯಾದರು. ಭೇಟಿ ವೇಳೆ ಹಲವು ದ್ವಿಪಕ್ಷೀಯ ಮಾತುಕತೆಗಳಾಗಿದ್ದು 2030ರ ವೇಳೆಗೆ ಎರಡೂ ದೇಶಗಳ ವ್ಯಾಪಾರ ವ್ಯವಹಾರ $500 ಮಿಲಿಯನ್ ಮುಟ್ಟಲಿದೆ ಅಂತ ಮಾಹಿತಿ ನೀಡಲಾಗಿದೆ. ಆದರೆ ಭಾರತದ ಅಕ್ರಮ ವಲಸಿಗರನ್ನ ವಾಪಸ್ ಕಳಿಸ್ತಿರುವ ರೀತಿ, ಬ್ರಿಕ್ಸ್ ರಾಷ್ಟ್ರಗಳು ವ್ಯವಹಾರಕ್ಕೆ ಡಾಲರನ್ನೇ ಬಳಸಬೇಕು ಎನ್ನುವ ಟ್ರಂಪ್ ತಾಕೀತು, ಟ್ರಂಪ್ ವಿಧಿಸ್ತಾ ಇರುವ ಸುಂಕ, ತೆರಿಗೆ ಇದ್ಯಾವುದರ ಬಗ್ಗೆನೂ ಚರ್ಚೆಗಳಾಗಿಲ್ಲ. ಇಬ್ಬರೂ ನಾಯಕರು ಒಟ್ಟಿಗೆ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅಮೆರಿಕ ಪತ್ರಕರ್ತರಿಂದ ಅದಾನಿ ಕುರಿತು ಎದುರಾದ ಪ್ರಶ್ನೆಗೆ ನಮ್ಮದು ವಸುದೈವ ಕುಟುಂಬ ಸಂಸ್ಕೃತಿ, ಎರಡೂ ದೇಶದ ನಾಯಕರು ಭೇಟಿಯಾದಾಗ ವೈಯಕ್ತಿಕ ಚರ್ಚೆ ನಡೆಯೋದಿಲ್ಲ ಅಂತ ಪ್ರಧಾನಿ ಮೋದಿ ಅವರು ಉತ್ತರಿಸಿದ್ರು. ಇಲ್ಲಿ ಅದಾನಿಯ ಭ್ರಷ್ಟಾಚಾರ ವಿಚಾರ ನರೇಂದ್ರ ಮೋದಿ ಅವರಿಗೆ ಯಾವಾಗ ವೈಯಕ್ತಿಕ ವಿಚಾರವಾಯ್ತೋ ಗೊತ್ತಿಲ್ಲ. ಅದನ್ನೇ ರಾಹುಲ್ ಗಾಂಧಿ ಅವರು ಕೇಳಿದ್ದು. ದೇಶದಲ್ಲಿ ಈ ಬಗ್ಗೆ ಮಾತಾಡೋದಿಲ್ಲ, ವಿದೇಶದಲ್ಲಿ ವೈಯಕ್ತಿಕ ಅಂತ ಅದಾನಿ ಭ್ರಷ್ಟಾಚಾರವನ್ನು ಮುಚ್ಚಾಕೋ ಪ್ರಯತ್ನ ಅಂತ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ.
ಟ್ರಂಪ್ ಪ್ರಮಾಣ ವಚನಕ್ಕೆ ಆಹ್ವಾನ ಸಿಗದೆ ಈಗ ಆತುರಾತುರವಾಗಿ ನಡೆದ ಈ ಭೇಟಿಯ ಸುತ್ತ ನಡೆದಿರುವ ಕೆಲವು ತೀರ್ಮಾನ ಮತ್ತು ಬೆಳವಣಿಗೆಯ ಚುಕ್ಕಿಗಳನ್ನು ಒಟ್ಟಿಗೆ ಸೇರಿಸಿದ್ರೆ ಹಲವು ಪ್ರಶ್ನೆಗಳು ಮೂಡುತ್ತೆ. ಅಮೆರಿಕದಲ್ಲಿ ಎಲಾನ್ ಮಸ್ಕ್ ಮತ್ತು ಭಾರತದಲ್ಲಿ ಅದಾನಿಗೆ ಅನುಕೂಲ ಮಾಡಿಕೊಡೋಕೆ ಅಂತಾನೆ ಈ ಇಬ್ಬರ ಸ್ನೇಹಿತರಾದ ಆಯಾ ದೇಶದ ಮುಖ್ಯಸ್ಥರು ಬಿಸ್ನೆಸ್ ಮೀಟಿಂಗ್ ನಡೆಸಿದ್ರ ಅನ್ನೋ ಅನುಮಾನ ಕಾಡುತ್ತೆ. ಟ್ರಂಪ್ ಸರ್ಕಾರದಲ್ಲಿ ಎಲಾನ್ ಮಸ್ಕ್ ಪ್ರಭಾವ ಎಲ್ರಿಗೂ ಗೊತ್ತಿದೆ. ಈತನ ಒಡೆತನದ ಟೆಸ್ಲಾ ಕಂಪನಿ ಈ ಹಿಂದೆನೇ ಭಾರತಕ್ಕೆ ಬರೋಕೆ ಬಯಸಿತ್ತು, ಆದರೆ ಒಪ್ಪಂದ ಆಗಿರಲಿಲ್ಲ. ಈಗ ಮೋದಿ ಅಮೆರಿಕ ಪ್ರವಾಸಕ್ಕೆ ಕೊಂಚ ಮುನ್ನ ಅಮೆರಿಕ ಕಾರುಗಳು ಮತ್ತು ಮೋಟಾರ್ ಸೈಕಲ್ ಮೇಲಿನ ತೆರಿಗೆಯನ್ನ ನರೇಂದ್ರ ಮೋದಿ ಅವರ ಸರ್ಕಾರ 30% ಕಡಿತ ಮಾಡಿದೆ. ಅತ್ತ ಈ ಭೇಟಿಗಿಂತ ಕೊಂಚ ಮೊದಲು ಟ್ರಂಪ್ ಅವರು ಅಮೆರಿಕದಲ್ಲಿ ಕಾನೂನೊಂದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. 2100 ಕೋಟಿ ರೂಪಾಯಿ ಲಂಚ ನೀಡಿದ್ದಾರೆ ಅಂತ ಅಮೆರಿಕದಲ್ಲಿ ಅದಾನಿ ವಿರುದ್ಧ ಅಲ್ಲಿನ ಫಾರಿನ್ ಕರಪ್ಷನ್ ಪ್ರಾಕ್ಟೀಸ್ ಆಕ್ಟ್ ಅಂದ್ರೆ FCPA ಅಡಿ ದೋಷಾರೋಪಣೆ ಮತ್ತು ವಾರಂಟ್ ಆಗಿತ್ತು. ಈಗ ಟ್ರಂಪ್ ಮೋದಿ ಭೇಟಿಗೂ ಕೊಂಚ ಮುನ್ನ ಈ ಕಾನೂನನ್ನೇ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಈಗ ಚುಕ್ಕಿಗಳನ್ನು ಸೇರಿಸಿ ನೋಡಿದ್ರೆ ನಿಮಗೇನು ಅರ್ಥ ಆಗತ್ತೆ? ನಿಮ್ಮ ಆಲೋಚನೆಗೆ ಬಿಡ್ತೀನಿ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.